ನಮಸ್ಕಾರ. ಅರಿಯಿತು ಮನೋ ಸಂಚಿಕೆಗೆ ಸ್ವಾಗತ. ಇಂದು ನಾವು ಒಳ್ಳೆಯ ತಂದೆ ತಾಯಿಗಳು ಈ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಒಳ್ಳೆಯ ತಂದೆ ತಾಯಿ ಆ ಲೇಬಲ್ ಅನ್ನ ಆಣೆಪಟ್ಟಿನ ಅವ್ರು ಗಳಿಸ್ಕೋಬೇಕಂದ್ರೆ ಅವ್ರ ಅಪ್ಬ್ರಿಂಗಿಂಗ್, ಅವ್ರ ಮಕ್ಕಳ ಅಪ್ಬ್ರಿಂಗಿಂಗ್ ನ ಅವ್ರಿಗೆ ಹೇಗೆ ಮಾಡಿರ್ಬೇಕು, ಮಕ್ಕಳನ್ನ ಹೇಗೆಲ್ಲ ಬೆಳವಣಿಗೆಗೆ ಪೂರಕವಾಗಿ ಅವ್ರು ವರ್ತಿಸಿರ್ಬೇಕು, ಈ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೇ ಆಗಲಿ ಮಗುವು ನಿಜಕ್ಕೂ ಮಗುವೆ ಎಂಬ ವಾಸ್ತವ ಸಂಗತಿಯನ್ನು, ಮಗುವಿನ ಜೀವನ ಮಾನವ ಜೀವನದ ಆರಂಭ ದೆಸೆ ಎಂಬುದನ್ನು ಸುಮ್ಮನೆ ಒಪ್ಪಿಕೊಂಡರೆ ಅವರನ್ನು ಬೆಳೆಸುವುದರಲ್ಲಿ ತಂದೆ ತಾಯಿಗಳಿಗೆ ಅಷ್ಟೊಂದು ತ್ರಾಸವಾಗಲಾರದು. ಅವರ ಕಲಿಕೆಯ ಅವಧಿಯು ಸುದೀರ್ಘವಾಗಿದೆ, ಅವರು ನಡೆಯಬೇಕಾಗಿರುವ ಮಾರ್ಗವು ತುಂಬಾ ದೂರವಿದೆ ಎಂಬುದನ್ನು ಅವರು ಪೋಷಕರು ಮನವರಿಕೆ ಮಾಡಿಕೊಳ್ಳಬೇಕು. ಮಗುವಿನ ಬೆಳವಣಿಗೆ ಎಂಬುದು ನಿಧಾನವಾಗಿ ಹಂತ ಹಂತವಾಗಿ ಆಗಬೇಕಾದ ಕಾರ್ಯ, ಓವರ್ ನೈಟ್ ಆಗೋದಲ್ಲ ಇದು. ಈ ಸತ್ಯನ ಪೇರೆಂಟ್ಸ್ ಒಪ್ಕೋಬೇಕಾಗತ್ತೆ. ಮಗು ನಿಲ್ಲುವುದು ಕಲಿಯುವ ಮುನ್ನ ಕುಳಿತುಕೊಳ್ಳುವುದನ್ನು ಕಲಿಯಬೇಕು. ಅದು ಮಾತನಾಡುವ ಮುನ್ನ ತೊದಲು ನುಡಿಯುವುದನ್ನು ಕಲಿಯಬೇಕು. ಹೌದು ಎಂದು ಹೇಳುವ ಮುನ್ನ ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು. ಅದು ಔದಾರ್ಯ ಭಾವನೆ ತೋರಿಸುವ ಮುನ್ನ ಸ್ವಾರ್ಥ ಭಾವನೆ ತೋರಿಸಬೇಕು. ಅದಕ್ಕೆ ಶೇರಿಂಗ್ ಅಂದ್ರೆ ಏನು, ಹಂಚಿಕೊಂಡೋದ್ರಲ್ಲಿ ಏನ್ ಮಜಾ ಇದೆ, ಇದನ್ನ ತಿಳ್ಕೊಬೇಕಂದ್ರೆ ಅದಕ್ಕೆ ಫಸ್ಟ್ ಸ್ವಾರ್ಥ ಭಾವನೆ ಇದ್ರೆ ಮಾತ್ರ ಇದ್ರ ಬೆಲೆ ಅವಾಗ ಅದಕ್ಕೆ ಗೊತ್ತಾಗುತ್ತೆ. ಅದು ತನ್ನ ಕಾಲ ಮೇಲೆ ತಾನು ನಿಲ್ಲುವಂತಾಗುವ ಮುನ್ನ ಇತರರನ್ನು ಆಶ್ರಯಿಸಲೇಬೇಕು. ಅದರ ಎಲ್ಲಾ ಚೈತನ್ಯ ಸಾಮರ್ಥ್ಯಗಳು ಬೆಳವಣಿಗೆಯ ನಿಯಮಗಳಿಗೆ ಬದ್ಧವಾಗಿಯೇ ನಡೆಯಬೇಕು. ಹಾಗಾದರೆ ಎಂಥ ಒಳ್ಳೆ ತಂದೆ ತಾಯಿಗಳೇ ಆಗಲಿ, ಅವರು ಮಕ್ಕಳಲ್ಲಿ ಯಾವುದು ಇನ್ನೂ ಬೆಳೆದಿರುವುದಿಲ್ಲವೋ ಮತ್ತು ಯಾವುದರಲ್ಲಿ ಆಸಕ್ತಿ ಇಲ್ಲವೋ ಅದನ್ನು ಅವರಲ್ಲಿ ಸಾಧ್ಯವನ್ನಾಗಿ ಮಾಡಲು ಪ್ರಯತ್ನಿಸುವುದನ್ನು ನಿಲ್ಲಿಸಬೇಕು. ಅಂದ್ರೆ ಮಕ್ಕಳಲ್ಲಿ ಇರೋ ಅಗಾಧ 101 ಸಾಮರ್ಥ್ಯಗಳನ್ನು ಬಿಟ್ಟು ಯಾವುದೋ ಇಲ್ಲದೆ ಇರೋ ಒಂದು ಸಾಮರ್ಥ್ಯನ ಅದಕ್ಕೆ ಕಲಿಸೋದಕ್ಕೆ, ಅದರಲ್ಲಿ ತುಂಬಿಸೋದಕ್ಕೆ, ಅದರಲ್ಲಿ ಸಾಧ್ಯವಾಗೋದಕ್ಕೆ ಪ್ರಯತ್ನ ಪಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳು ಎಷ್ಟೇ ಒಳ್ಳೆಯವರಾಗಲಿ ಅವರು ತಮ್ಮಲ್ಲೇ ಇಂತಹ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳುವುದು ಅಗತ್ಯ. ಇಷ್ಟೆಲ್ಲ ತೊಂದರೆ ಅನುಭವಿಸಿ ನಾನು ಇಷ್ಟೆಲ್ಲ ಕಲಿತು ಈ ಮಟ್ಟಕ್ಕೆ ಬರಬೇಕಾದರೆ 20 ರಿಂದ 30 ವರ್ಷಗಳನ್ನು ತೆಗೆದುಕೊಳ್ಳಬೇಕಾಯಿತು. 4-6 ಶಬ್ದಗಳನ್ನು ಬೋಧಿಸಿದ ಮಾತ್ರಕ್ಕೆ ಆ ಮಗು ಎಲ್ಲವನ್ನು ಕಲಿಯಲು ಸಾಧ್ಯವೇ ಎಂದು ನಿರೀಕ್ಷಿಸುವುದಾದರೂ ಹೇಗೆ ಎಂದು ಬೆಸ್ಟ್ ಎಕ್ಸಾಂಪಲ್ ಇದು. ನಾವೇ ನಮ್ಮ ಜೀವನದಲ್ಲಿ ಈ ಹಂತಕ್ಕೆ ತಲುಪಬೇಕಾದ್ರೆ ಎಷ್ಟು ವರ್ಷಗಳ ಸುದೀರ್ಘ ಸಮಯ ತೆಗೆದುಕೊಂಡಿದ್ದೀವಿ. ಆ ಪೇಷನ್ಸ್ ನಮ್ಮ ಮಕ್ಕಳ ವಿಷಯದಲ್ಲಿ ಯಾಕೆ ನಮ್ಗೆ ಇರೋದಿಲ್ಲ? ಓವರ್ ನೈಟ್ ಚಿಟ್ಕೆ ಹೊಡೆಯೋದ್ರಲ್ಲೇ ನಮ್ಗೆ ರಿಸಲ್ಟ್ ಬೇಕಾಗುತ್ತೆ. ಈಗ ನನ್ನ ಮಗು ಓದ್ತಾ ಇಲ್ಲ, ನಾಳೆನೆ ಅದಕ್ಕೆ ಕಂಪ್ಲೀಟ್ ಓದೋದು ಬಂದ್ಬಿಡ್ಬೇಕು. ಈಗ ಲರ್ನಿಂಗ್ ಡಿಸಬಿಲಿಟಿ ಇಶ್ಯೂಸ್ ಹೇಳ್ತೀವಲ್ಲ ನಾವು, ಕೆಲವು ಕೇಸ್ಗಳಲ್ಲಂತೂ ತೀರಾ ಕೈ ಮೀರಿದಾಗ ಬಂದಿರ್ತಾರೆ ಪೇರೆಂಟ್ಸ್ ನಮ್ಮ ಹತ್ರ. 10ನೇ ಕ್ಲಾಸಲ್ಲಿ ಬಂದಿರೋದು ಉಂಟು. ರಿಸಲ್ಟ್ ಟೈಮು, ಬೋರ್ಡ್ ಎಕ್ಸಾಮ್ ಟೈಮು, ಬೇರೆ ಆಪ್ಷನ್ ಇಲ್ಲ, ಆಗ ಒಂದು ಪ್ರಯತ್ನ ನೋಡೋಣ ಅಂತ ಬಂದಿರ್ತಾರೆ. ಅವ್ರಿಗೆ ಅಸೆಸ್ಮೆಂಟ್ ಮಾಡಿದಾಗ ಅವ್ರದ್ದು ಕರೆಂಟ್ ಏಜ್ಗೆ, ಈ ಮಕ್ಕಳಲ್ಲಿ IQ ನಾರ್ಮಲ್ ಇದ್ರು, ಅಕಾಡೆಮಿಕ್ ಏಜ್ ಅವ್ರಿಗೆ ಫಸ್ಟ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಇರುತ್ತೆ. ಇದು ನಾವು ಲೈವ್ ಆಗಿ ನೋಡಿರೋ ಎಕ್ಸಾಂಪಲ್ ನ ಹೇಳ್ತಾ ಇರೋದು. ಆ ಮಗು ಈಗ ಕರೆಂಟ್ 10ನೇ ಕ್ಲಾಸ್ ಅಲ್ಲಿ ಇದೆ, ಅದ್ರ ಅಕಾಡೆಮಿಕ್ ಗ್ಯಾಪ್ ಏಜ್ ಬಂದು 2 ಅಕ್ಷರ 3 ಅಕ್ಷರದ ಪದಗಳನ್ನ ಓದೋದಕ್ಕೆ, ಬರೆಯೋದಕ್ಕೆ, ರೆಕಗ್ನೈಸ್ಗೆ ಕಷ್ಟಪಡ್ತಾ ಇರ್ತಾರೆ. ಅಷ್ಟು ಗ್ಯಾಪ್ ಇರೋದನ್ನ, ವಿಸಿಬಲ್ ಆಗಿ ಕಾಣ್ತಾ ಇರೋದನ್ನ ಇಷ್ಟು ವರ್ಷ ನಿರ್ಲಕ್ಷಿಸಿ 10ನೇ ಕ್ಲಾಸಿಗೆ ಬಂದಾಗ ಬೋರ್ಡ್ ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದ್ರೆ ಜೀವನ ಹೇಗೆ, ಈ ಪ್ರೆಷರ್ ಅಲ್ಲಿ ಬರೋರೇ ಹೆಚ್ಚು. ಆಗ ಯೋಚನೆ ಮಾಡಿ, 7-8 ವರ್ಷದ ಗ್ಯಾಪ್ ಅನ್ನ 5-6 ತಿಂಗಳು ಗ್ಯಾಪ್ ಅಲ್ಲಿ, ಎಕ್ಸಾಮ್ ಹತ್ರ ಬರ್ತಾ ಇದೆ, ಮಿಡ್ ಟರ್ಮ್ ಆದ್ಮೇಲೆ ಬರೋರ್ ಸಂಖ್ಯೆ ಜಾಸ್ತಿ. 5-6 ತಿಂಗಳ ಗ್ಯಾಪ್ ಅಲ್ಲಿ 7-8 ವರ್ಷದ ಗ್ಯಾಪ್ ಅನ್ನ ಹೆಂಗೆ ಫಿಲ್ ಮಾಡಕ್ ಸಾಧ್ಯ? ಆ ಬ್ರಿಡ್ಜ್ ಗ್ಯಾಪ್ ಅಗಾಧವಾಗಿದೆ. ಆ ಗ್ಯಾಪ್ ಅನ್ನ ಓವರ್ ನೈಟ್ ಫಿಲ್ ಮಾಡಕ್ಕಾಗಲ್ಲ. ಬೇರೆ ಆಲ್ಟರ್ನೇಟಿವ್ಸ್ ಉಪಯೋಗಿಸ್ಕೊಂಡು ಆ ಮಗುಗೆ ಆ ಎಕ್ಸಾಮ್ ನ ಫೇಸ್ ಮಾಡಕ್ಕೆ ಯಾವ ರೀತಿ ತಯಾರು ಮಾಡ್ಬೋದು, ಈ ನಿಟ್ಟಿನಲ್ಲಿ ಆಗ ಕೆಲಸ ಮಾಡ್ಬೇಕಾಗತ್ತೆ. ಆ ಟೈಮಲ್ಲಿ ಅವ್ರಿಗೆ ರೆಮಿಡಿಯಲ್ ಎಜುಕೇಶನ್ ಗಿನ್ನ ಲ್ಯಾಂಗ್ವೇಜ್ ಎಕ್ಸಾಮ್ಷನ್ ತಗೋಬಹುದು, ಸಬ್ಜೆಕ್ಟ್ ಎಕ್ಸಾಮ್ಷನ್ ತಗೋಬಹುದು, ಸ್ಕ್ರೈಬ್ ಫೆಸಿಲಿಟೀಸ್ ತಗೋಬಹುದು.
1 hour ಎಕ್ಸ್ಟ್ರಾ ಟೈಮ್ ತಗೋಬಹುದು. ಈ ಬೇಸ್ ಮೇಲೆ ಅವ್ರ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಏನ್ ಸಪೋರ್ಟ್ ಸಿಸ್ಟಮ್ ಸಾಧ್ಯ ಇದೆ, ಬೋರ್ಡ್ ಇಂದ ಅವೈಲೇಬಲ್ ಇರೋ ಫೆಸಿಲಿಟೀಸ್ ಏನು, ಈ ಬಗ್ಗೆ ಆ ಕೊನೆ ಕ್ಷಣದಲ್ಲಿ ವರ್ಕ್ ಮಾಡಕ್ ಆಗತ್ತೆ. ಆದ್ದರಿಂದ ತಂದೆ ತಾಯಿಗಳು ಮನಸ್ಸಿನಲ್ಲಿ ಯಾವುದೇ ಆತಂಕವನ್ನು ಇಟ್ಟುಕೊಳ್ಳದೆ ಒಪ್ಪಿಕೊಳ್ಳಲೇಬೇಕಾದ ಅಂಶವೆಂದರೆ ತಮ್ಮ ಮಕ್ಕಳು ಕಾರ್ಬನ್ ಪೇಪರ್ ಹಾಕಿ ತೆಗೆದಂತ ನಕಲಲ್ಲ. ಎಕ್ಸಾಕ್ಟ್ ನಮ್ಮಂಗೆ ನಮ್ಮ ಡೂಪ್ಲಿಕೇಟ್ ಆಗಿರಲ್ಲ. ಅವ್ರಿಗೂ ಅವ್ರದೇ ಆದ ವ್ಯಕ್ತಿತ್ವನ ಜೀನ್ಸ್ ಕಾಂಬಿನೇಷನ್ ಒತ್ಕೊಂಡು ಬಂದಿರ್ತಾರೆ. ಇದರ ಜೊತೆಗೆ ತಂದೆ ತಾಯಿಗಳು ತಮ್ಮ ಮಕ್ಕಳು ತಮ್ಮಂತೆಯೇ ಅಥವಾ ಬೇರೆ ಯಾರಂತೆಯೋ ಅಲ್ಲದೆ ವಿಶಿಷ್ಟ ವ್ಯಕ್ತಿಗಳು, ಆ ಯುನೀಕ್ ಪರ್ಸನಾಲಿಟಿ ಅನ್ನೋದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ. ಮಕ್ಕಳಿಗೆ ತಮ್ಮ ಇಚ್ಛೆಗೆ ಅನುಗುಣವಾದ ಆಕಾರ ಕೊಡುವ ಪ್ರಯತ್ನವನ್ನು ಮಾಡುವ ಬದಲು ಅವರ ಸ್ವತಂತ್ರ ವ್ಯಕ್ತಿತ್ವಕ್ಕೆ ಪೂರಕವಾಗುವಂತೆ ನಾವು ಬೆಳೆಸೋ ಪ್ರಯತ್ನ ಮಾಡಬಹುದು ಅಂತ. ತಂದೆ ತಾಯಿಗಳು ಎಷ್ಟೇ ಜ್ಞಾನಿಗಳು ಬುದ್ಧಿವಂತರು ಆಗಿದ್ದರೂ ಸಹ ತಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯುತ್ತಾರೆಂಬ ಭರವಸೆಯನ್ನೇನು ಅದು ನೀಡುವುದಿಲ್ಲ. ಸೊ ಇಲ್ಲಿ ಒಂದು ಮಾತನ್ನು ನಾವು ನೆನೆಸ್ಕೋಬಹುದು, ಪೇರೆಂಟಿಂಗ್ ಎಫೆಕ್ಟಿವ್ ಆಗಿದ್ರೆ ಮುದ್ದು ಮಾಡಬೇಕಾದ ಟೈಮಲ್ಲಿ ಮುದ್ದು ಮಾಡಿ, ಶಿಕ್ಷಿಸಬೇಕಾದ ಟೈಮಲ್ಲಿ ಶಿಕ್ಷಿಸಿ, ಅವ್ರಿಗೆ ಸರಿಯಾದ ಜೀವನ ನಡೆಸೋದಕ್ಕೆ ಒಂದು ಕ್ರಮಬದ್ಧ ರೀತಿ ನೀತಿ, ಸ್ವ ನಿಷ್ಠೆ, ಡಿಸಿಪ್ಲಿನ್ ಇವನ್ನ ಕಲ್ಸ್ಕೊಟ್ರೆ ಮಕ್ಕಳಿಗೆ ಆ ಪೇರೆಂಟಿಂಗು 20 ವರ್ಷದಾಗುತ್ತೆ, 18ರಿಂದ 20 ವರ್ಷ. ಇಲ್ಲ ಅಂದ್ರೆ ಅವ್ರನ್ನ ಕಂಪ್ಲೀಟ್ ನಮ್ಮ ಮೇಲೆ ಡಿಪೆಂಡ್ ಆಗಂಗೆ ಮಾಡ್ಬಿಟ್ರೆ ನಾವು, ಆ ಪೇರೆಂಟಿಂಗ್ ಅನ್ನೋದು ಅವರ ಜೀವನ ಕೊನೆ ಕಾಲದವರೆಗೂ ಇರುತ್ತೆ. ತಂದೆ ತಾಯಿಗಳು ಮಕ್ಕಳೊಂದಿಗೆ ಕೂಡಿ ಜೀವಿಸೋದರಲ್ಲಿ ಸುಖ ಸಂತೋಷ ಕಂಡುಕೊಳ್ಳುವುದಾದರೆ ಅವರು ತೊಂದರೆಗೊಳಗಾಗುವಂತ ಸನ್ನಿವೇಶ ತೀರಾ ಕಡಿಮೆ. ಅಂದ್ರೆ ಮಕ್ಕಳ ಭಾವನೆಗಳಿಗೂ ಅವರ ಸ್ಥಿತಿ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ರೆಸ್ಪಾಂಡ್ ಮಾಡ್ತಾ ಹೋಗಿ ಅಲ್ಲಿ ಬಾಂಧವ್ಯ, ತಂದೆ ತಾಯಿಗಳು ಮಕ್ಕಳ ಆ ಬಾಂಧವ್ಯ ವೃದ್ಧಿ ಆಗೋದಕ್ಕೆ ಅನುವು ಮಾಡಿಕೊಡ್ತಾ ಹೋಗ್ತೀರ. ಮತ್ತೆ ಮಗು ಯಾವ ಬೀಜ ಅನ್ನೋದು ನಮ್ಗೆ ಕನ್ಫರ್ಮ್ ಆದ್ರೆ, ಈಗ ನಾನ್ ಹಾಕಿರೋದು ಆಗಲ್ ಬೀಜ ಅನ್ನೋದು ನನ್ಗೆ ಕನ್ಫರ್ಮ್ ಆಗಿ ಗೊತ್ತಿದೆ, ಮಗು ಏನು ಸ್ಕಿಲ್ ಸೆಟ್ ಏನಿದೆ, ಇಲ್ಲ ಅದನ್ನ ನಾನು ಕಂಪ್ಲೀಟ್ ಆ ಬೀಜನ್ ಮೂಲ ಗುಣನೇ ನಾನು ಬದಲಾಯಿಸ್ತೀನಿ ಅಂದ್ರೆ ಸಾಧ್ಯ ಇದೆಯಾ? ಅದು ಮೂರ್ಖತನದ ಪರಮಾವಧಿ ಆಗುತ್ತೆ. ಅದಾಗ ಏನು ಬೇವಿನ ಬೀಜ ಅಂತ ನನಗೆ ಗೊತ್ತಿದ್ರು ಮಾವಿನ ಫಲನ ಅದ್ರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅದನ್ನೇ ಅದ್ರ ಬೆಸ್ಟ್ ಆಗಿ ಏನ್ ಮಾಡ್ಬೋದು, ಅದನ್ನ ಮೆಡಿಸಿನ್ ಪರ್ಪಸ್ ಹೆಂಗ್ ಬಳಸ್ಕೋಬಹುದು, ಆ ಮೂಲ ಗುಣಗಳನ್ನೇ ಪೂರಕವಾಗಿ ಬೆಳೆಸುವಂತ ವಾತಾವರಣ ಕಲ್ಸ್ಕೊಡೋದು ಆಸ್ ಅ ಪೇರೆಂಟ್ ನಮ್ಮ ಜವಾಬ್ದಾರಿ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗುವಂತ ವಾತಾವರಣನ ಸೃಷ್ಟಿಸಿ ಕೊಡೋದಷ್ಟೇ ಆಸ್ ಅ ಪೇರೆಂಟ್ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಧನ್ಯವಾದಗಳು.